ನೋಡಿ, ಹಿಂದೂ ದೇವರಿಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವಮಾನಿಸಿದ್ದಾರೆ. ಹಿಂದೂಗಳಲ್ಲಿ ಎಷ್ಟು ದೇವರಿದ್ದಾರೆ? 3 ಕೋಟಿ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮದುವೆ ಆಗದವರಿಗೆ ಹನುಮಂತ ಇದ್ದಾನೆ, 2 ಮದುವೆ ಆಗದವರಿಗೆ ಒಬ್ಬ ದೇವರಿದ್ದಾನೆ, ಮದ್ಯ ಕುಡಿಯುವವರಿಗೆ ಇನ್ನೊಬ್ಬ ದೇವರಿದ್ದಾನೆ ಅಂತ ಒಂದು ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇವಂತ್. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನ కొట్టిದ್ದಾರೆ. హిందువులలో ఎన్ని దేవతలు ఉండ్రు, ఎంతమంది దేవుళ్ళు? 3 కోట్లు ఉండ్రా? ఎందుకున్నాయి? పెళ్లి చేసుకోవడానికి హనుమంతుడు ఉన్నాడు, 2 పెళ్లిళ్ళు చేసుకునేటోనికి ఇంకొక ఆయన దేవుడు ఉన్నాడు, మందు తాగేటోళ్ళకి ఓ దేవుడు ఉన్నాడు, ఎల్లమ్మ, పోషమ్మ, మైసమ్మ, కళ్ళు కొయ్యాలి, కోడి కొయ్యాలి అనేటోళ్ళకు, పప్పన్నం తినేటోళ్ళకు కూడా దేవుడు ఉండు. అవునా? అన్ని రకాల దేవుళ్ళు ఉన్నారు. ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳು ಕಾಲಹರಣ ಮಾಡ್ತಾ ಇವೆ. ಲೋಕಸಭೆ, ರಾಜ್ಯಸಭೆಗಳಲ್ಲಿ ಎಸ್ಐಆರ್ ಒಂದನ್ನೇ ನೆಪ ಆಗಿಟ್ಕೊಂಡು ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇವೆ. ಚಳಿಗಾಲದ ಅಧಿವೇಶನದಲ್ಲಿ ಎಸ್ಐಆರ್ ಕಿಚ್ಚು. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳ ಗದ್ದಲ. ಚಳಿಗಾಲದ ಅಧಿವೇಶನ ವಿಪಕ್ಷಗಳ ಗದ್ದಲದಲ್ಲೇ ಮುಗಿದು ಹೋಗುತ್ತಿದೆ. ಲೋಕಸಭೆಯಲ್ಲಿ ಎಸ್ಐಆರ್ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಚುನಾವಣಾ ಆಯೋಗದ ವಿರುದ್ಧ ಘೋಷಣೆಗಳನ್ನ ಕೂಗಿ ವಿರೋಧ ಪಕ್ಷಗಳು ಹೈಡ್ರಾಮಾ ಮಾಡುತ್ತಿವೆ. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಗದ್ದಲ ಬೀಸುತ್ತಿವೆ. ಸಂಸತ್ ಹೊರಗೂ ಪ್ರತಿಭಟನೆ ನಡೆಸಲಾಗಿದೆ. ಪ್ರಶ್ನೋತ್ತರ ಅವಧಿ ಆರಂಭವಾಗುತ್ತಿದ್ದಂತೆ ವಿಪಕ್ಷಗಳು ಎಸ್ಐಆರ್ ಹಾಗೂ ವೋಟ್ ಚೋರಿ ಕುರಿತು ಚರ್ಚಿಸಲು ಆಗ್ರಹಿಸಿದ್ರು. ವಿಪಕ್ಷ ಸದಸ್ಯರು ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಘೋಷಣೆ ಕೂಗಿದ್ರು. ಎಸ್ಐಆರ್ ಕುರಿತ ಚರ್ಚೆಗೆ ನಾವು ಸಿದ್ಧ. ವಿಪಕ್ಷಗಳ ಧೋರಣೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. ಅಧಿವೇಶನದಲ್ಲಿ ಎಸ್ಐಆರ್ ಬಗ್ಗೆ ಚರ್ಚಿಸಲು ಸರ್ಕಾರ ಸಿದ್ಧ ಇದೆ ಅಂತ ಗುಡುಗಿದ್ದಾರೆ. कल भी हमने अनुरोध किया, आज मैं फिर से करना चाहता हूं. देश में कई मुद्दे हैं, किसी भी मुद्दे को हम छोटा नहीं मानते, लेकिन संसद नियम से, तरीके से चलते हैं. एक मुद्दे को लेकर के बाकी मुद्दों को आप दबा नहीं सकते. इसलिए इस सदन में कई पार्टी है. ಅಧಿವೇಶನದಲ್ಲಿ ಎಸ್ಐಆರ್ ಒಂದೇ ವಿಷಯವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳು ಗದ್ದಲ ಎಬ್ಬಿಸಿ ಕಾಲಹರಣ ಮಾಡುತ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಹಿಂದೂ ದೇವರಿಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವಮಾನಿಸಿದ್ದಾರೆ. ಹಿಂದೂಗಳಲ್ಲಿ ಎಷ್ಟು ದೇವರಿದ್ದಾರೆ? 3 ಕೋಟಿ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮದುವೆ ಆಗದವರಿಗೆ ಹನುಮಂತ ಇದ್ದಾನೆ, 2 ಮದುವೆ ಆಗದವರಿಗೆ ಒಬ್ಬ ದೇವರಿದ್ದಾನೆ, ಮದ್ಯ ಕುಡಿಯುವವರಿಗೆ ಇನ್ನೊಬ್ಬ ದೇವರಿದ್ದಾನೆ ಅಂತ ಒಂದು ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇವಂತ್. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. హిందువులలో ఎన్ని దేవతలు ఉండ్రు, ఎంతమంది దేవుళ్ళు? 3 కోట్లు ఉండ్రా? ఎందుకున్నాయి? పెళ్లి చేసుకోవడానికి హనుమంతుడు ఉన్నాడు, 2 పెళ్లిళ్ళు చేసుకునేటోనికి ఇంకొక ఆయన దేవుడు ఉన్నాడు, మందు తాగేటోళ్ళకి ఓ దేవుడు ఉన్నాడు, ఎల్లమ్మ, పోషమ్మ, మైసమ్మ, కళ్ళు కొయ్యాలి, కోడి కొయ్యాలి అనేటోళ్ళకు, పప్పన్నం తినేటోళ్ళకు కూడా దేవుడు ఉండు. అవునా? అన్ని రకాల దేవుళ్ళు ఉన్నారు. ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳು ಕಾಲಹರಣ ಮಾಡ್ತಾ ಇವೆ. ಲೋಕಸಭೆ, ರಾಜ್ಯಸಭೆಗಳಲ್ಲಿ ಎಸ್ಐಆರ್ ಒಂದನ್ನೇ ನೆಪ ಆಗಿಟ್ಕೊಂಡು ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇವೆ. ಚಳಿಗಾಲದ ಅಧಿವೇಶನದಲ್ಲಿ ಎಸ್ಐಆರ್ ಕಿಚ್ಚು. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳ ಗದ್ದಲ. ಚಳಿಗಾಲದ ಅಧಿವೇಶನ ವಿಪಕ್ಷಗಳ ಗದ್ದಲದಲ್ಲೇ ಮುಗಿದು ಹೋಗುತ್ತಿದೆ. ಲೋಕಸಭೆಯಲ್ಲಿ ಎಸ್ಐಆರ್ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಚುನಾವಣಾ ಆಯೋಗದ ವಿರುದ್ಧ ಘೋಷಣೆಗಳನ್ನ ಕೂಗಿ ವಿರೋಧ ಪಕ್ಷಗಳು ಹೈಡ್ರಾಮಾ ಮಾಡುತ್ತಿವೆ. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಗದ್ದಲ ಬೀಸುತ್ತಿವೆ. ಸಂಸತ್ ಹೊರಗೂ ಪ್ರತಿಭಟನೆ ನಡೆಸಲಾಗಿದೆ. ಪ್ರಶ್ನೋತ್ತರ ಅವಧಿ ಆರಂಭವಾಗುತ್ತಿದ್ದಂತೆ ವಿಪಕ್ಷಗಳು ಎಸ್ಐಆರ್ ಹಾಗೂ ವೋಟ್ ಚೋರಿ ಕುರಿತು ಚರ್ಚಿಸಲು ಆಗ್ರಹಿಸಿದ್ರು.
ವಿಪಕ್ಷ ಸದಸ್ಯರು ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಘೋಷಣೆ ಕೂಗಿದ್ರು. ಎಸ್ಐಆರ್ ಕುರಿತ ಚರ್ಚೆಗೆ ನಾವು ಸಿದ್ಧ. ವಿಪಕ್ಷಗಳ ಧೋರಣೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. ಅಧಿವೇಶನದಲ್ಲಿ ಎಸ್ಐಆರ್ ಬಗ್ಗೆ ಚರ್ಚಿಸಲು ಸರ್ಕಾರ ಸಿದ್ಧ ಇದೆ ಅಂತ ಗುಡುಗಿದ್ದಾರೆ. अनुरोध किया, कल भी हमने अनुरोध किया, आज मैं फिर से करना चाहता हूं. देश में कई मुद्दे हैं, किसी भी मुद्दे को हम छोटा नहीं मानते, लेकिन संसद नियम से तरीके से चलते हैं. एक मुद्दे को लेकर के बाकी मुद्दों को आप दबा नहीं सकते. इसलिए इस सदन में कई पार्टीज है. ಅಧಿವೇಶನದಲ್ಲಿ ಎಸ್ಐಆರ್ ಒಂದೇ ವಿಷಯವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳು ಗದ್ದಲ ಎಬ್ಬಿಸಿ ಕಾಲಹರಣ ಮಾಡುತ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಹಿಂದೂ ದೇವರಿಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವಮಾನಿಸಿದ್ದಾರೆ. ಹಿಂದೂಗಳಲ್ಲಿ ಎಷ್ಟು ದೇವರಿದ್ದಾರೆ? 3 ಕೋಟಿ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮದುವೆ ಆಗದವರಿಗೆ ಹನುಮಂತ ಇದ್ದಾನೆ, 2 ಮದುವೆ ಆಗದವರಿಗೆ ಒಬ್ಬ ದೇವರಿದ್ದಾನೆ, ಮದ್ಯ ಕುಡಿಯುವವರಿಗೆ ಇನ್ನೊಬ್ಬ ದೇವರಿದ್ದಾನೆ ಅಂತ ಒಂದು ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು కొట్టిದ್ದಾರೆ. హిందువులలో ఎన్ని దేవతలు ఉండ్రు? ఎంతమంది దేవుళ్ళు? 3 కోట్లు ఉండ్రా? ఎందుకున్నాయి? పెళ్లి చేసుకోవడానికి హనుమంతుడు ఉన్నాడు, 2 పెళ్లిళ్ళు చేసుకునేటోనికి ఇంకొక ఆయన దేవుడు ఉన్నాడు, మందు తాగేటోళ్ళకి ఓ దేవుడు ఉన్నాడు, ఎల్లమ్మ, పోషమ్మ, మైసమ్మ, కళ్ళు కొయ్యాలి, కోడి కొయ్యాలి అనేటోళ్ళకు, పప్పన్నం తినేటోళ్ళకు కూడా దేవుడు ఉండు. అవునా? అన్ని రకాల దేవుళ్ళు ఉన్నారు. ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳು ಕಾಲಹರಣ ಮಾಡ್ತಾ ಇವೆ. ಲೋಕಸಭೆ, ರಾಜ್ಯಸಭೆಗಳಲ್ಲಿ ಎಸ್ಐಆರ್ ಒಂದನ್ನೇ ನೆಪ ಆಗಿಟ್ಕೊಂಡು ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇವೆ. ಚಳಿಗಾಲದ ಅಧಿವೇಶನದಲ್ಲಿ ಎಸ್ಐಆರ್ ಕಿಚ್ಚು. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳ ಗದ್ದಲ. ಚಳಿಗಾಲದ ಅಧಿವೇಶನ ವಿಪಕ್ಷಗಳ ಗದ್ದಲದಲ್ಲೇ ಮುಗಿದು ಹೋಗುತ್ತಿದೆ. ಲೋಕಸಭೆಯಲ್ಲಿ ಎಸ್ಐಆರ್ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಚುನಾವಣಾ ಆಯೋಗದ ವಿರುದ್ಧ ಘೋಷಣೆಗಳನ್ನ ಕೂಗಿ ವಿರೋಧ ಪಕ್ಷಗಳು ಹೈಡ್ರಾಮಾ ಮಾಡುತ್ತಿವೆ. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಗದ್ದಲ ಎಬ್ಬಿಸುತ್ತಿವೆ. ಸಂಸತ್ ಹೊರಗೂ ಪ್ರತಿಭಟನೆ ನಡೆಸಲಾಗಿದೆ. ಪ್ರಶ್ನೋತ್ತರ ಅವಧಿ ಆರಂಭವಾಗುತ್ತಿದ್ದಂತೆ ವಿಪಕ್ಷಗಳು ಎಸ್ಐಆರ್ ಹಾಗೂ ವೋಟ್ ಚೋರಿ ಕುರಿತು ಚರ್ಚಿಸಲು ಆಗ್ರಹಿಸಿದ್ವು. ವಿಪಕ್ಷ ಸದಸ್ಯರು ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಘೋಷಣೆ ಕೂಗಿದ್ರು. ಎಸ್ಐಆರ್ ಕುರಿತ ಚರ್ಚೆಗೆ ನಾವು ಸಿದ್ಧ. ವಿಪಕ್ಷಗಳ ಧೋರಣೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. ಅಧಿವೇಶನದಲ್ಲಿ ಎಸ್ಐಆರ್ ಬಗ್ಗೆ ಚರ್ಚಿಸಲು ಸರ್ಕಾರ ಸಿದ್ಧ ಇದೆ ಅಂತ ಗುಡುಗಿದ್ದಾರೆ. अनुरोध किया, कल भी हमने अनुरोध किया, आज मैं फिर से करना चाहता हूं. देश में कई मुद्दे हैं, किसी भी मुद्दे को हम छोटा नहीं मानते, लेकिन संसद नियम से तरीके से चलते हैं. एक मुद्दे को लेकर के बाकी मुद्दों को आप दबा नहीं सकते. इसलिए इस सदन में कई पार्टीज है. ಅಧಿವೇಶನದಲ್ಲಿ ಎಸ್ಐಆರ್ ಒಂದೇ ವಿಷಯವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳು ಗದ್ದಲ ಎಬ್ಬಿಸಿ ಕಾಲಹರಣ ಮಾಡುತ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.